ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿನಲ್ಲಿ ಮಾಡಿದ ಸುಧಾರಣೆ ಅಸಾಮಾನ್ಯವಾದದ್ದು, ಅಸಾಧಾರಣವಾದದ್ದು. ಅದು ಅವರ ಪವಾಡಗಳಿಂದ ಮಾಡಿದ್ದಲ್ಲ. ಪ್ರವಾದಿ ಮೊಹಮ್ಮದರು ಜಗತ್ತಿನಲ್ಲಿ ತಂದ ಸುಧಾರಣೆ, ಬದಲಾವಣೆ, ಒಂದು ಅವರ ನಿಷ್ಕಳಂಕವಾದ ಬದುಕು, ಎರಡು ಅವರ ಸ್ಪಷ್ಟವಾದಂತಹ ಅರಿವು, ಸಂದೇಶ. ಅವರು ಪವಾಡಗಳನ್ನು ಮಾಡಲಿಕ್ಕೆ ಬಂದವರಲ್ಲ. ಜನರೆಲ್ಲ ಕೇಳಿದ್ರು, ನೀವೆಲ್ಲ ಬೇರೆ ಬೇರೆ ಪವಾಡ ಮಾಡಬೇಕು ಅಂತ ಹೇಳಿದ್ರು ಅವರೊಂದಿಗೆ. ಭೂಮಿಯನ್ನು ಸೀಳಬೇಕು, ಅಲ್ಲಿಂದ ಚಿಲುಮೆ ಹೊರಗೆ ಬರಬೇಕು, ಅವರ ಡಿಮ್ಯಾಂಡ್, ಅದು ಅವರ ಬೇಡಿಕೆ ಇತ್ತಲ್ಲಿ. ನಿಮಗೆ ಒಂದು ಚಿನ್ನದ ಮನೆ ಇರಬೇಕು, ನಾವು ಚಿನ್ನದ ಮನೆ ಇರಬೇಕು, ನೀವು ಬಡವರು, ನೀವು ಹೇಗೆ ಪ್ರವಾದಿಯಾಗುವುದು? ನಿಮಗೆ ಒಂದು ದೊಡ್ಡ ಚಿನ್ನದ ಮನೆ ಇದ್ದರೆ ನಾವು ನಿಮ್ಮನ್ನು ಪ್ರವಾದಿ ಅಂತ ಒಪ್ಪಿಕೊಳ್ತೇವೆ. ಮತ್ತೆ ಕೆಲವರು ಬಂದು ಹೇಳಿದ್ರು, ನೀವು ದೇವರಂತ ಯಾರನ್ನು ಹೇಳ್ತಾ ಇದ್ದೀರೋ ಆ ದೇವರನ್ನು ನಮ್ಮ ಎದುರಿನಲ್ಲಿ ತಂದು ನಿಲ್ಲಿಸ್ಬೇಕು, ಇಲ್ಲ ಅಂದ್ರೆ ನಂಬಲಿಕ್ಕೆಲ್ಲ ಆಗುದಿಲ್ಲ ಅಂತ. ಇನ್ನು ಕೆಲವರು ಹೇಳಿದ್ರು, ಆಕಾಶವನ್ನು ಪುಡಿ ಪುಡಿ ಮಾಡಿ ನಮ್ಮ ಮೇಲೆ ಬೀಳ್ಬೇಕು, ಹಾಗಾದ್ರೆ ಮಾತ್ರ ನಾವು ನಿಮ್ಮನ್ನು ಪ್ರವಾದಿ ಅಂತ ಒಪ್ಪುದು. ಬೇರೆ ಡಿಮ್ಯಾಂಡ್ ಏನಂದ್ರೆ, ನೀವು ಆಕಾಶಕ್ಕೆ ಹೋಗಬೇಕು, ಹೋಗಿ ಬಂದ್ರೆ ಸಾಕಾಗುವುದಿಲ್ಲ, ಬರುವಾಗ ಒಂದು ಲಿಖಿತವಾದ ಗ್ರಂಥವನ್ನು ತಂದು ನಮ್ಮ ಕೈಯಲ್ಲಿ ಕೊಡ್ಬೇಕು. ಹೀಗೆ ಬೇರೆ ಬೇರೆ ಪವಾಡಗಳನ್ನೆಲ್ಲ ತೋರಿಸಬೇಕು ಅಂತ ಜನ ಬಯಸ್ತಾರೆ. ಪ್ರವಾದಿ ಮೊಹಮ್ಮದರವರೊಂದಿಗೆ ಹೇಳಿದ್ದು, ಕುಲ್ಲ ಅಕೂಲು ಲಕುಂ ಇಂದಿ ಖಜಾಯಿನುಲ್ಲಾಹ್ ವಲಾ ಅಅಲಮುಲ್ ಗೈಬ ವಲಾ ಅಕೂಲು ಲಕುಂ ಇನ್ನಿ ಮಲಕ್ ಇನ್ ಅತ್ತಬಿഉ ಇಲ್ಲಾ ಮಾ ಯುಹಾ ಇಲಯ್ಯ ಕುಲ್ ಹಲ್ ಯಸ್ತವಿಲ್ ಅಅಮಾ ವಲ್ ಬಸೀರ್ ಅಂತ. ಅಲ್ಲ ಸಹೋದರರೇ, ನನ್ನ ಬಳಿ ದೇವನ ಖಜಾನೆ ಇದೆ ಅಂತ ನಾನು ನಿಮ್ಮೊಂದಿಗೆ ಹೇಳಿಕೊಳ್ತಾ ಇಲ್ಲ. ನಾನು ಅದೃಶ್ಯ ಜ್ಞಾನ ಇರುವವನು ಅಲ್ಲ, ನಾನೊಬ್ಬ ದೇವಚರ ಅಂತಲೂ ನಿಮ್ಮೊಂದಿಗೆ ಹೇಳಿಕೊಳ್ತಾ ಇಲ್ಲ. ಬದಲಾಗಿ ನನ್ನ ಕೈಯಲ್ಲಿರುವುದು ಸ್ಪಷ್ಟವಾದ ಅರಿವು. ಅದು ನನಗೆ ದೇವನಿಂದ ಸಿಕ್ಕಿರುವ ಅರಿವದು. ದೇವನಿಂದ ಸಿಕ್ಕಿರುವ ಸ್ಪಷ್ಟವಾದ ಅರಿವು. ನಿಮ್ಮ ಬದುಕಿನ ವಾಸ್ತವಿಕತೆಗಳೇನು, ನಿಮ್ಮ ಬದುಕಿನ ಜವಾಬ್ದಾರಿಗಳೇನು, ನಿಮ್ಮ ವೈಯಕ್ತಿಕ, ಕೌಟುಂಬಿಕ, ಆರ್ಥಿಕ, ಸಾಮಾಜಿಕ, ರಾಜಕೀಯ ಬದುಕು ಹೇಗಿರಬೇಕು, ನಿಮ್ಮ ಕೃಷಿ, ನಿಮ್ಮ ಕಲೆ, ನಿಮ್ಮ ಸಾಹಿತ್ಯ, ನಿಮ್ಮ ವಿಜ್ಞಾನ, ಇದೆಲ್ಲವೂ ಹೇಗೆ ಇರಬೇಕು ಎಂಬುದರ ಬಗ್ಗೆ ನನಗೆ ಬಹಳ ಸ್ಪಷ್ಟವಾದ ಅರಿವಿದೆ. ಆ ಅರಿವಿನ ಕಡೆಗೆ ನಿಮ್ಮನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ಅದರಿಂದ ಸಹೋದರ, ಪ್ರವಾದಿಯವರು ಈ ಜಗತ್ತಿನಲ್ಲಿ ತಂದ ಸುಧಾರಣೆ, ಒಂದನೆಯದಾಗಿ ಅವರ ನಿಷ್ಕಳಂಕವಾದ ಬದುಕು, ಸ್ವಚ್ಛವಾದ ಬದುಕು. ಅವರ ಬಗ್ಗೆ ಕುರಾನ್ ಹೇಳುವುದು, ವ ಇನ್ನಕ ಲಅಲಾ ಖುಲುಕಿನ್ ಅಲೀಮನ್. ಪ್ರವಾದಿಯವರೇ, ನಿಮ್ಮ ಚಾರಿತ್ರ್ಯ ಬಹಳ ಉತ್ತಮವಾದದ್ದು ಎಂದು ದೇವ ಹೇಳುವುದು ಪ್ರವಾದಿಯವರ ಬಗ್ಗೆ. ಇನ್ನಮಾ ಬುಇಸ್ತು ಲಿಉತಮ್ಮಿಮ ಮಕಾರಿಮಲ್ ಅಖ್ಲಾಕ್ ಅಂತ ಹೇಳಿದ್ರು ಪ್ರವಾದಿಯವರು. ನನ್ನನ್ನು ದೇವ ಕಳುಹಿಸಿರುವುದು ಚಾರಿತ್ರ್ಯದ ಪರಿಪೂರ್ಣತೆಯನ್ನು ತೋರಿಸಿಕೊಡುವುದಕ್ಕಾಗಿ. ಮದ್ದೀನು ಯಾ ರಸೂಲಲ್ಲ ಅಂತ ಬಂದು ಒಬ್ಬರು ಕೇಳ್ತಾರೆ, ಪ್ರವಾದಿಯವರ ಧರ್ಮ ಅಂದರೇನು, ಧರ್ಮ ಅಂದರೇನು? ನಮ್ಮಲ್ಲಿ ಬೇರೆ ಬೇರೆ ಉತ್ತರ ಇರಬಹುದು, ಧರ್ಮ ಅಂದರೇನು ಅಂತ ಕೇಳಿದ್ರೆ. ಪ್ರವಾದಿಯವರು ಒಂದೇ ಉತ್ತರ ಕೊಟ್ಟರು, ಧರ್ಮ ಅಂದರೇನು ಎಂಬ ಪ್ರಶ್ನೆಗೆ ಖುಲುಕುನ್ ಹುಸ್ನ್ ಅಲ್ ಖುಲುಕುಲ್ ಹುಸ್ನ್, ಧರ್ಮ ಅಂದರೆ ಸಚ್ಚಾರಿತ್ರ್ಯ ಅಂತ ಉತ್ತರಿಸ್ತಾರೆ ಪ್ರವಾದಿಯವರು. ಧರ್ಮ ಅಂದರೆ ಸಚ್ಚಾರಿತ್ರ್ಯ. ಸ್ವಾಮೀಜಿಯವರು ಹೇಳಿದಂತೆ, ನೀವು ಅತ್ಯಂತ ಒಳ್ಳೆಯ ಚಾರಿತ್ರ್ಯವಂತರಾಗಿ ಬದುಕುವುದು ಧರ್ಮ ಅಂದರೆ. ಪ್ರವಾದಿಯವರು ತನ್ನ ನಿಷ್ಕಳಂಕವಾದ ಬದುಕು, 63 ವರ್ಷಗಳವರೆಗೆ ಅವರು ಬದುಕಿದ್ದಾರೆ. 63 ವರ್ಷಗಳಲ್ಲಿ ತನ್ನ ಮಾತಿನಿಂದ, ತನ್ನ ಕೃತಿಯಿಂದ ಈ ಜಗತ್ತಿನಲ್ಲಿ ಅವರು ಒಬ್ಬರನ್ನು ನೋಯಿಸಿದವರು ಅಲ್ಲ. ಅವರಿಗೆ ಸೇವಕರಿದ್ರು, ಅವರಿಗೆ ಪತ್ನಿಯಂದಿರಿದ್ರು, ಅವರಿಗೆ ಜೊತೆಗಾರರಿದ್ರು, ಅವರಿಗೆ ಶತ್ರುಗಳು ಇದ್ದಾರೆ.
ಆದರೆ ಒಬ್ಬನೇ ಒಬ್ಬ ಆ ಸಮಾಜದಲ್ಲಿ ಮುಹಮ್ಮದ್ ನಮ್ಮೊಂದಿಗೆ ಹೀಗೆ ಮಾತಾಡಿದ್ರಲ್ಲ, ಅಥವಾ ಮುಹಮ್ಮದ್ ನನ್ನೊಂದಿಗೆ ಹೀಗೆ ವರ್ತಿಸಿದ್ರಲ್ಲ ಎಂದು ಒಂದು ಸಣ್ಣ ಅಸಮಾಧಾನ ಕೂಡ ಬರಲಿಕ್ಕೆ ಸಾಧ್ಯವೇ ಇಲ್ಲದ ಬದುಕಾಗಿತ್ತು ಪ್ರವಾದಿ ಮೊಹಮ್ಮದರ ಬದುಕು. ಬಹಳ ಸ್ವಚ್ಛವಾದ ಬದುಕು, ಅದ್ಭುತವಾದ ಬದುಕು. ಅತ್ಯಂತ ಕಡಿಮೆ ಸವಲತ್ತುಗಳೊಂದಿಗೆ ಹೇಗೆ ಹೆಚ್ಚು ಸಂತೋಷದಿಂದ ಬದುಕಬಹುದು ಎಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ಟ ಮಹಾನ್ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರಿಗೆ ಶ್ರೀಮಂತರಾಗಿ ಬದುಕಬಹುದಿತ್ತು. ಮದೀನಾದ ಆಡಳಿತಗಾರವರು, ಅವರ ಪತ್ನಿ ಅಗರ್ಭ ಶ್ರೀಮಂತೆ, ಅವರ ಜೊತೆಗಾರರೆಲ್ಲ ಇವತ್ತಿನ ಭಾಷೆಯಲ್ಲಿ ಬಿಲಿಯನರ್ಸ್ಗಳು. ಆದರೆ ಸರಳವಾಗಿ ಬದುಕುತ್ತಾರೆ ಅವರು. ಮದೀನಾದ ಆಡಳಿತಗಾರನಾಗಿರುವಾಗಲೂ ಅತ್ಯಂತ ಕಡಿಮೆ ಸವಲತ್ತುಗಳೊಂದಿಗೆ ಹೆಚ್ಚು ನೆಮ್ಮದಿಯಿಂದ ಹೇಗೆ ಬದುಕಬಹುದು ಎಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ಟ ಮಹಾನ್ ಪ್ರವಾದಿಯವರು. ಆ ಜನರೊಂದಿಗೆ ಅವರೊಂದು ಸವಾಲು ಹಾಕ್ತಾರೆ. ಫಮಾ ಲಬಿಸ್ತು ಫೀಕ್, ನಿಮ್ಮ ಪ್ರವಾದಿತ್ವಕ್ಕೆ ಪ್ರೂಫ್ ಏನಂತ ಕೇಳಿದ್ರು ಜನರು. ನೀವು ಪ್ರವಾದಿ ಅಂತ ಹೇಳ್ತೀರಲ್ಲ, ಏನಾದ್ರೂ ಪ್ರೂಫ್ ಬೇಕಲ್ಲ. ಫಮಾ ಲಬಿಸ್ತು ಫೀಕುಂ ಉಮ್ರಂ ಮಿನ್ ಕಬ್ಲಿಹಿ ಅಫಲಾ ತಾಕಿಲೂನ್ ಅಂತ ಕೇಳ್ತಾರಲ್ಲ ಮನುಷ್ಯರೇ, 40 ವರ್ಷಗಳವರೆಗೆ ನಾನು ನಿಮ್ಮ ಜೊತೆ ಬದುಕಿಲ್ಲವೇ ಅಂತ ಕೇಳುತ್ತಾರೆ. ನನ್ನ ಬಾಲ್ಯ, ನನ್ನ ಯೌವನ, ನನ್ನ ಮದುವೆ, ನನ್ನ ಬಿಸ್ನೆಸ್ ಎಲ್ಲವನ್ನು ನೀವು ನೋಡಿದ್ದೀರಲ್ಲ, ಏನಾದರೂ ಕಂಪ್ಲೇಂಟ್ ಇದೆಯಾ ಅಂತ ಕೇಳು. ಏನಾದರೂ ನಿಮಗೆ ದೂರುಗಳಿವೆಯೇ? ನನ್ನ ಬದುಕೇ ನನ್ನ ಸಂದೇಶದ ಸಾಕ್ಷಿ. ಪ್ರವಾದಿಯವರು ಜಗತ್ತಿನಲ್ಲಿ ತಂದ ಸುಧಾರಣೆ ತನ್ನ ಸ್ವಚ್ಛವಾದ ಬದುಕು ಮತ್ತು ತನ್ನ ಸ್ಪಷ್ಟವಾದ ದೈವಿಕ ಜ್ಞಾನದ ಸ್ಪಷ್ಟವಾದ ಅರಿವು. ಅದರ ಮೂಲಕ ಜಗತ್ತಿನಲ್ಲಿ ಅವರು ಅಸಾಧಾರಣವಾದ ಬದಲಾವಣೆಯನ್ನು ತರುತ್ತಾರೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಬೋಧಿಸಿದ ಆ ಮೌಲ್ಯಗಳು ಅದು ಇವತ್ತಿಗೂ ಬಹಳ ಪ್ರಸ್ತುತವಾದದ್ದು. ಯಾಕೆಂದರೆ ವ್ಯಾಲ್ಯೂಸ್ಗಳಿಲ್ಲದ ಸಮಾಜದಲ್ಲಿ ನಾವು ಬದುಕುತ್ತಾ ಇದ್ದೀವಿ. ಎಲ್ಲವೂ ಇದೆ ನಮ್ಮ ಕೈಯಲ್ಲಿ. ಆದರೆ ದಿನದಿಂದ ದಿನಕ್ಕೆ ವ್ಯಾಲ್ಯೂಸ್ಗಳನ್ನು ಕಳಕೊಳ್ಳುತ್ತಿರುವ, ನೈತಿಕತೆಯ ಮೇರೆಯನ್ನು ಮೀರುತ್ತಿರುವ, ಆದ್ದರಿಂದಲೇ ಎಲ್ಲಾ ಸವಲತ್ತುಗಳಿರುವಾಗಲೂ ನಾವು ಏನೂ ಇಲ್ಲದವರ ಹಾಗೆ ಬದುಕುತ್ತಾ ಇದ್ದೇವೆ. ಎಲ್ಲಾ ಸವಲತ್ತುಗಳು ನಮ್ಮ ಕೈಯಲ್ಲಿದೆ, ಬಳಿಯಲ್ಲಿದೆ. ಆದರೆ ಯಾವುದೂ ಇಲ್ಲದವರಂತೆ ಭಯ, ಭ್ರಮೆ, ಅಸಹನೆ, ಅಸಮಾಧಾನ, ಅಶಾಂತಿ, ಟೆನ್ಷನ್, ಪ್ರೆಷರ್, ಇದೆಲ್ಲವೂ ಯಾಕೆ ಅಂತ ಕೇಳಿದರೆ ವ್ಯಾಲ್ಯೂಸ್ಗಳನ್ನು ಕಳಕೊಳ್ಳುವಾಗ ಅದರ ಪರಿಣಾಮ ಅದು, ಅದರ ಫಲಿತಾಂಶ ಅದು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ವ್ಯಾಲ್ಯೂಸ್ಗಳನ್ನು ಕಲಿಸಿಕೊಟ್ಟು, ಜಗತ್ತಿಗೆ ಮೌಲ್ಯಗಳನ್ನು ಹೇಳಿಕೊಟ್ಟು, ಆ ವ್ಯಾಲ್ಯೂಸ್ಗಳ ಬಗ್ಗೆ ಸ್ವಾಮೀಜಿ ಅವರು ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಆದ್ದರಿಂದ ಅದರ ಬಗ್ಗೆ ನಾನು ಹೆಚ್ಚು ಚರ್ಚಿಸದೆ, ಈ ಜಗತ್ತಿನಲ್ಲಿ ನೀವು ಮಾಡಬಹುದಾದ ಅತ್ಯಂತ ದೊಡ್ಡ ಸಾಧನೆ ಯಾವುದು? ಈ ಜಗತ್ತಿನಲ್ಲಿ ನೀವು ತಲುಪಬಹುದಾದ ಅತ್ಯಂತ ಉನ್ನತ ಸ್ಥಾನಮಾನ ಯಾವುದು? ಸ್ವಾಮೀಜಿಯವರು ಹೇಳಿದ್ರು ಅದನ್ನು ಮಾರ್ಮಿಕವಾಗಿ. ಈ ಜಗತ್ತಿನಲ್ಲಿ ನೀವು ಮಾಡಬಹುದಾದ ಅತ್ಯಂತ ದೊಡ್ಡ ಸಾಧನೆ, ಜಗತ್ತಿನಲ್ಲಿ ನೀವು ತಲುಪಬಹುದಾದ ಅತ್ಯಂತ ಶ್ರೇಷ್ಠ ಸ್ಥಾನ ಯಾವುದೆಂದರೆ ನೀವು ಒಳ್ಳೆಯ ಮನುಷ್ಯರಾಗುವುದು. ಅದಕ್ಕಿಂತ ದೊಡ್ಡ ಸಾಧನೆ ಮಾಡಲಿಕ್ಕೆ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ನನ್ನ ಮಗ ನಾಳೆ, ನನ್ನ ಅಪ್ಪ ಒಬ್ಬ ಖ್ಯಾತ ಡಾಕ್ಟರ್, ನನ್ನ ಅಪ್ಪ ಒಬ್ಬ ಖ್ಯಾತ ಎಂಜಿನಿಯರ್, ನನ್ನ ಅಪ್ಪ ಒಬ್ಬ ಖ್ಯಾತ ಪ್ರವಚನಕಾರ, ನನ್ನ ಅಪ್ಪ ಒಬ್ಬ ಖ್ಯಾತ ಜರ್ನಲಿಸ್ಟ್, ನನ್ನ ಅಪ್ಪ ಈ ದೇಶದ ಪ್ರಧಾನಮಂತ್ರಿ ಎಂದೆಲ್ಲ ಹೇಳುವುದಕ್ಕಿಂತ ನನ್ನಪ್ಪ ಒಬ್ಬ ಒಳ್ಳೆಯ ಮನುಷ್ಯ, ನನ್ನಪ್ಪ ಒಳ್ಳೆಯ ಚಾರಿತ್ರ್ಯವಂತ, ನನ್ನಪ್ಪ ಬದುಕಿನಲ್ಲಿ ಧಾರಾಳ ವ್ಯಾಲ್ಯೂಸ್ಗಳಿದ್ದ ಮನುಷ್ಯ ಎಂದು ಹೇಳುವುದಾದರೆ ಅದಕ್ಕಿಂತ ದೊಡ್ಡ ಗೌರವ, ಅದಕ್ಕಿಂತ ದೊಡ್ಡ ಬಹುಮಾನ, ಅದಕ್ಕಿಂತ ದೊಡ್ಡ ಸಮ್ಮಾನ ಜಗತ್ತಿನಲ್ಲಿ ಬೇರೆ ಯಾವುದು ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ಜಗತ್ತಿನಲ್ಲಿ ನೀವು ಸಾಧಿಸಬಹುದಾದ ಅತ್ಯಂತ ದೊಡ್ಡ ಸಾಧನೆ ಅದು. ನೀವು ಒಳ್ಳೆಯ ಮನುಷ್ಯರಾಗುವುದು. ಆ ಒಳ್ಳೆಯ ಮನುಷ್ಯರಾಗಲಿಕ್ಕೆ ಬೇಕಾದ ಎಲ್ಲಾ ಮಾರ್ಗಗಳನ್ನು ಪ್ರವಾದಿಯವರು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ.